ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿರುವಂತಹ 50-50 ಹಗರಣ ಸಂಚಲನ ಮೂಡಿಸಿದೆ. ಇದೀಗ ಸಿಎಂ ಸಿದ್ದರಾಮಯ್ಯ ಪತ್ನಿಗೆ ಮೂಡ ಅಧಿಕಾರಿಗಳು ಲಾಭ ಮಾಡಿಕೊಟ್ಟಿದ್ದಾರೆ ಅಂತ ಆರೋಪ ಕೇಳಿಬಂದಿತ್ತು. ಬಿಜೆಪಿ ನಾಯಕರು ಸಿಎಂ ವಿರುದ್ಧ ಸಮರ ಸಾರಿದ್ದಾರೆ. ಸಿಎಂ ಡಿಸಿಎಂ ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಭಾರೀ ಅಕ್ರಮ. ಸಿಎಂ ಪತ್ನಿಗೆ ಲಾಭ ಮಾಡಿಕೊಟ್ರ ಮುಡಾ ಅಧಿಕಾರಿಗಳು. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಂದ್ರೆ ಮುಡಾ. ಇದೀಗ ಇದೇ ಮುಡಾದಲ್ಲಿ ಭಾರಿ ಅವ್ಯವಹಾರ ನಡೆದಿರೋ ಆರೋಪ ಕೇಳಿ ಬಂದಿದೆ. 50:50 ಅನುಪಾತದ ದುರುಪಯೋಗ, ಕಡಿಮೆ ಮೌಲ್ಯಕ್ಕೆ ವಶಪಡಿಸಿಕೊಂಡ ಜಾಗಕ್ಕೆ ಹೆಚ್ಚಿನ ಮೌಲ್ಯದ ಬದಲಿ ಭೂಮಿ ಸೇರಿದಂತೆ ಹಲವು ಆರೋಪಗಳು ಮುಡಾ ಅಧಿಕಾರಿಗಳ ವಿರುದ್ಧ ಕೇಳಿ ಬಂದಿದೆ. ಈ ಪೈಕಿ ಮುಡಾ ಅಧಿಕಾರಿಗಳು ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿಯವರಿಗೂ ಲಾಭ ಮಾಡಿಕೊಟ್ಟಿದ್ದಾರೆ ಅಂತ ಆರ್ಟಿಐ ಕಾರ್ಯಕರ್ತ ಪ್ರಭಾಕರ್ ಹುಳಿಯ ಕೇವಲ 10 ಗುಂಟೆಯಲ್ಲಿ 50 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಗಂಗರಾಜು ಅನ್ನೋರು ಬಾಂಬ್ ಸಿಡಿಸಿದ್ದಾರೆ. ಕಡಿಮೆ ಮೌಲ್ಯದ ಜಾಗ ಅವಶ್ಯಕ್ಕೆ, ಹೆಚ್ಚಿನ ಮೌಲ್ಯದ ಬದಲಿ ಭೂಮಿ. ಚದರ ಅಡಿಗೆ 2,000 ಭೂಮಿಗೆ ಬದಲಾಗಿ 10,000 ಬೆಲೆ ಭೂಮಿ. ಹಾಗಾದ್ರೆ ಆರ್ಟಿಐ ಕಾರ್ಯಕರ್ತರು ಹೇಳ್ತಿರುವಂತೆ ಸಿಎಂಗೆ ಲಾಭ ಮಾಡಿಕೊಡಲಾಗಿದೆಯಾ? ಕಾನೂನಿನಲ್ಲಿ ಏನಿದೆ? ಮುಡಾ ಅಧಿಕಾರಿಗಳ ವಿರುದ್ಧದ ಆರೋಪವೇನು? ಅದನ್ನೇ ತೋರಿಸ್ತೀವಿ ನೋಡಿ. ಔಟರ್ ರಿಂಗ್ ರಸ್ತೆಯ ದೇವನೂರು ಬಡಾವಣೆಯಲ್ಲಿ ಭೂಮಿಯನ್ನ ವಶಪಡಿಸಿಕೊಳ್ಳಲಾಗಿತ್ತು. ಭೂಸ್ವಾಧೀನವಾದ ಜಾಗದಲ್ಲಿ ಸಿಎಂ ಪತ್ನಿ ಪಾರ್ವತಿಯವರಿಗೆ ಭೂಮಿಯನ್ನ ನೀಡಿಲ್ಲ. ಸಿಎಂ ಪತ್ನಿ ಪಾರ್ವತಿಯವರಿಗೆ ವಿಜಯನಗರದ 2 ಹಂತಗಳಲ್ಲಿ 14 ಸೈಟ್ಗಳನ್ನ ಮಂಜೂರು ಮಾಡಲಾಗಿದೆ. ದೇವನೂರು ಬಡಾವಣೆಯಲ್ಲಿ ಪ್ರತಿ ಚದರ ಅಡಿಯ ಬೆಲೆ 2 ರಿಂದ 3 ಸಾವಿರವಿದೆ. ವಿಜಯನಗರದಲ್ಲಿ ಮಂಜೂರಾದ ಭೂಮಿಯ ಪ್ರತಿ ಚದರ ಅಡಿಗೆ 10,000 ರೂಪಾಯಿ ಇದೆ. ವಿಜಯನಗರದ 3ನೇ ಹಂತದ ಇ ಬ್ಲಾಕ್ ನಲ್ಲಿ 4 ಸೈಟ್, ಡಿ ಬ್ಲಾಕ್ ನಲ್ಲಿ 2 ಸೈಟ್, ಜಿ ಬ್ಲಾಕ್ ಹಾಗೂ ಸಿ ಬ್ಲಾಕ್ ನಲ್ಲಿ ಸಿಎಂ ಪತ್ನಿಗೆ ತಲಾ 1 ಸೈಟ್ ಮಂಜೂರು ಮಾಡಲಾಗಿದೆ. ಅದೇ ರೀತಿ ವಿಜಯನಗರ 4ನೇ ಹಂತ 2ನೇ ಫೇಸ್ ನಲ್ಲಿ 6 ಸೈಟ್ಗಳನ್ನ ಮಂಜೂರು ಮಾಡಲಾಗಿದೆ. ಮುಡಾ ಬದಲಿ ನಿವೇಶನ ನೀಡಿರುವ ಸುತ್ತ ಅನುಮಾನದ ಹುತ್ತ ಹೊಟ್ಟಿಕೊಂಡಿದೆ. ಸಿಎಂ ಪತ್ನಿಗೆ ಆರ್ಥಿಕ ಲಾಭವಾಗಲಿದ್ದು ಮುಡಾಗೆ ಆರ್ಥಿಕ ನಷ್ಟ ಆರೋಪ ಕೇಳಿ ಬಂದಿದೆ. ಆ ಬಡಾವಣೆಯಲ್ಲಿ ಜಾಗ ಖಾಲಿ ಇಲ್ಲ ಅಂತಾರೆ, ಸಮಾನಾಂತರ ಬಡಾವಣೆಯಲ್ಲಿ ಅಥವಾ ನಂತರ ಡೆವಲಪ್ ಮಾಡಿದ ಬಡಾವಣೆಯಲ್ಲಿ ಕೊಡಬೇಕು ಅಂತ ಕಾನೂನು. ಸುಮಾರು 1000 ಸೈಟ್ಗಿಂತ ಜಾಸ್ತಿ ಖಾಲಿ ಇದ್ದಾವೆ. ಅವತ್ತಿನ 2021ರಲ್ಲಿ ಏನಿವರಿಗೆ ಕೊಟ್ಟಿದ್ದಾರಲ್ಲ, ಅವತ್ತಿನ ಡೇಟಲ್ಲಿ 30/12/2021ರಲ್ಲಿ ಒಂದು ನಡವಳಿ ಇದನ್ನು ಮಾಡ್ತಾರಲ್ಲ, ಅಧಿಕೃತ ಜ್ಞಾಪನ, ಅವತ್ತಿನ ಅಷ್ಟು 1000 ಸೈಟ್ಗಿಂತ ಜಾಸ್ತಿ ಖಾಲಿ ಇರಬೇಕಾದ್ರೆ ಇವರು ವಿಜಯನಗರದಲ್ಲಿ ಏನು ಕೊಟ್ಟರು ಸೈಟ್ಗಳು? ಸಿಎಂ ಪತ್ನಿಗೆ 1998ರ ಜಾಗಕ್ಕೆ 2021ರಲ್ಲಿ ಪರಿಹಾರ ಸಿಕ್ಕಿರೋದು, ಬೇರೆ ಕಡೆ ಭೂಮಿ ಕೊಟ್ಟಿರೋದು, 50:50 ಅನುಪಾತ ದುರ್ಬಳಕೆ ಮಾಡಿರೋದು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಮುಡಾ ಹಗರಣಕ್ಕೂ ನನಗೂ ಸಂಬಂಧವಿಲ್ಲ ಎಂದ ಯತೀಂದ್ರ. ಸಿಎಂ ಪುತ್ರ ಹಾಗೂ ಕಾಂಗ್ರೆಸ್ ಎಂಎಲ್ಸಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿದ್ದು, ಮುಡಾ 50:50 ಹಗರಣಕ್ಕೂ ನನಗೂ ಸಂಬಂಧವಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಸುಮ್ಮನೆ ಆರೋಪ ಮಾಡೋದು ನೀಚ ಕೆಲಸವಿದ್ದಂತೆ. ಬಿಜೆಪಿ ಎಂಎಲ್ಸಿ ವಿಶ್ವನಾಥ್ ವಿರುದ್ಧ ಕಿಡಿಕಾರಿದ್ದಾರೆ. ಸುಮ್ಮನೆ ಆಧಾರರಹಿತವಾಗಿ ಬಂದು ಆರೋಪ ಮಾಡಿದೆಯಲ್ಲ, ಬೇರೆಯವ್ರ ಮೇಲೆ ಅವ್ರದ್ದು ತೇಜವಾದ ಮಾಡಬೇಕು, ಅವ್ರ ಇಮೇಜ್ ಹಾಳು ಮಾಡಬೇಕು, ಪಬ್ಲಿಕ್ ಪರ್ಸೆಪ್ಷನ್ ಹಾಳು ಮಾಡಬೇಕು ಅಂತಿದೆಯಲ್ಲ, ಅದು ಬಹಳ ನೀಚ ಕೆಲಸ. ಮುಡಾ ಅವ್ಯವಹಾರ ಆರೋಪವನ್ನೇ ಅಸ್ತ್ರ ಮಾಡಿಕೊಂಡಿರೋ ಬಿಜೆಪಿ ನಾಯಕರು ತನಿಖೆಗೆ ಆಗ್ರಹಿಸಿದ್ದಾರೆ. 4,000 ಕೋಟಿ ಗುಳುಮಾಗಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಟ್ವೀಟ್ ಮಾಡಿದ್ದಾರೆ. ಅಧಿವೇಶನದಲ್ಲಿ ಎಲ್ಲಾ ದಾಖಲೆ ಇಟ್ಟು ಚರ್ಚೆ ಮಾಡ್ತೇವೆ ಅಂತ ಪರಿಷತ್ ಸದಸ್ಯ ಸಿಟಿ ರವಿ ಹೇಳಿದ್ದಾರೆ. 250 ರಿಂದ 300 ಸೈಟು ಇದೇ ರೀತಿ ಕೊಡಲಾಗಿದೆ ಅಂತ ಶಾಸಕ ರವಿ ಶ್ರೀವತ್ಸ ಆರೋಪಿಸಿದ್ದಾರೆ. ಮಾಹಿತಿಯನ್ನ ಕಲೆ ಹಾಕ್ತಾ ಇದೀವಿ. 15ನೇ ತಾರೀಕು ಅಧಿವೇಶನ ಪ್ರಾರಂಭ ಆಗುತ್ತಿದೆ. ಮಾಹಿತಿಯ ಜೊತೆಗೆ ವಿಧಾನ ಮಂಡಲದಲ್ಲಿ
ಈ ವಿಷಯವನ್ನು ಪ್ರಸ್ತಾಪ ಮಾಡ್ತೀವಿ. ಯಾರ್ಯಾರು ಇದರ ಹಿನ್ನೆಲೆಯಲ್ಲಿದ್ದಾರೋ, ಯಾರ್ಯಾರು ಅಕ್ರಮ ಫಲಾನುಭವಿಗಳಾಗಿದ್ದಾರೋ ಅವರೆಲ್ಲರ ಜಾತಕವನ್ನು ವಿಧಾನಸಭೆಯಲ್ಲಿ ಬಿಚ್ಚಿಡ್ತೇವೆ. ಈ ಮಧ್ಯೆ ಬಿಜೆಪಿ ನಾಯಕರ ಆರೋಪವನ್ನ ತಳ್ಳಿ ಹಾಕಿರೋ ಸಿಎಂ ಸಿದ್ದರಾಮಯ್ಯ ಕಾನೂನು ಪ್ರಕಾರವೇ ಬದಲಿ ಭೂಮಿ ಪಡೆಯಲಾಗಿದೆ ಅಂತ ಸ್ಪಷ್ಟನೆ ನೀಡಿದ್ದಾರೆ. ನಮ್ಮ ಜಮೀನನ್ನ ಸೈಟ್ ಮಾಡಿ ಹಂಚ್ಬಿಟ್ರು. ಹಂಚಿದ ಮೇಲೆ ನಮಗೆ ಜಮೀನೇ ಇಲ್ಲದಾಯ್ತು, ಕೂಡ ಪ್ರಾಪರ್ಟಿ ಆಗೋಯ್ತು. ಅದು ಯಾರಿಗೋ ಹಂಚ್ಬಿಟ್ಟಿದ್ರು, ಅವರು ಓನರ್ ಆಗ್ಬಿಟ್ರು. ನಮ್ಗೇನು ನಮ್ಮ ಪ್ರಾಪರ್ಟಿ ಕಳ್ಕೊಬಿಡೋದ? ಅದಕ್ಕೆ ಮೂಡಾದವ್ರಿಗೆ ಕೇಳೋದು, ನಿಮಗೆ 50-50 ಕೊಡ್ತೀವಿ ಅಂತ. ಅಲ್ಲಿಲ್ಲ ಜಮೀನಿಲ್ಲ, ಬೇರೆ ಕಡೆ ಕೊಡ್ತೀವಿ, ಸಮಾನಾಂತರ ಜಾಗದಲ್ಲಿ ಕೊಟ್ಟಿದ್ದಾರೆ. ಅದು ಕಾನೂನು ಪ್ರಕಾರ ಮಾಡಿದ್ದಾರೆ, ತಪ್ಪಾದು. ಸದ್ಯ ಮುಡಾದ 50:50 ಅನುಪಾತ ಹಂಚಿಕೆ ವಿಚಾರ ಕೋಟ್ಯಾಂತರ ರೂಪಾಯಿ ಹಗರಣ ಬಡಿದಾಟಕ್ಕೆ ವೇದಿಕೆ ಕೊಟ್ಟಿದೆ. ಹೀಗಾಗಿ ಈ ವಿಚಾರ ಯಾವ ಸ್ವರೂಪಕ್ಕೆ ತಿರುಗುತ್ತೋ, ಯಾರ್ಯಾರ ಬುಡ ಅಲುಗಾಡಿಸಿತ್ತು ಅನ್ನೋದನ್ನ ಕಾದು ನೋಡಬೇಕಿದೆ. ರಾಮ್, TV9 ಮೈಸೂರು.